ಇದಂತೂ ಸತ್ಯ. ಕಲೆಯಿಂದ ನಾವು ಉಳಿದು ಮನೆಯಲ್ಲಿ ಕೂತೆವು ಅಂತಾದರೆ ನಮ್ಮನ್ನು ಮತ್ತೆ ಕೇಳುವವರಿಲ್ಲ. ಪದ್ಯದ ಅರ್ಥವನ್ನಷ್ಟನ್ನು ಮಾತ್ರ ಹೇಳಿಕೊಂಡು ಹೋದ್ದು ಇಷ್ಟರವರೆಗೂ ಅಷ್ಟೇ ನಾನು. ಆದರೆ ನಾನು ಭಾವಪೂರ್ಣವಾಗಿ ಅದರಲ್ಲಿ ತಲ್ಲೀನತೆಯಿಂದ ಮಾಡ್ತಾ ಇದ್ದೆ. ನೀವೀಗ ಮಾತಾಡ್ತಾನೆ ಹೇಳಿದ್ರಿ ಸಾಕಷ್ಟು ಮೇಳಗಳಲ್ಲಿ ನೀವು ತಿರುಗಾಟ ನಡೆಸಿದ್ದೀರಾ ಅಂತ ಹೇಳಿ. ಆದರೆ ಎಲ್ಲೋ ಆರ್ಥಿಕ ಪರಿಸ್ಥಿತಿ ಕಷ್ಟಗಳು ಬಂದಂತಹ ಸಮಯದಲ್ಲಿ ಎಲ್ಲೋ ಯಕ್ಷಗಾನ ಸ್ವಲ್ಪ ಮಟ್ಟಿಗೆ ಕೈ ಹಿಡಿಲಿಲ್ಲ ಅಂತಾನೆ ಹೇಳ್ಬೋದು. ನಿಮ್ಮ ಮಾತುಗಳ ಮೂಲಕ ನನಗೆ ಆ ರೀತಿ ಭಾಸ ಆಯಿತು. ಯಾಕೆಂತಂದ್ರೆ ಮೇಳಗಳು ಚೇಂಜ್ ಮಾಡ್ತಾ ನಿಮಗೆ ಆರ್ಥಿಕವಾಗಿ ಸಪೋರ್ಟ್ ಬರ್ತಾ ಹೋಯಿತು. ಬಟ್ ನಿಮ್ಮ ಜೀವನಾಂಶ ಭರಿಸಲಿಕ್ಕೆ ಎಲ್ಲೋ ಆ ಕಾಲದಲ್ಲಿ ಯಕ್ಷಗಾನ ಅನ್ನುವಂಥದ್ದು ಸ್ವಲ್ಪ ಕಷ್ಟ ಇತ್ತು. ಯಕ್ಷಗಾನದಲ್ಲಿ ನಾನು ತುಂಬ ಕಷ್ಟ ನಷ್ಟ ಅನುಭವಿಸಿದ್ದೇನೆ ಹೌದು. ಆದರೆ ನನಗೆ ಆರ್ಥಿಕವಾಗಿ ನಿಜವಾಗಿ ಆದರೂ ನಾನು ಎಲ್ಲೂ ಸೋಲು ಉಳ್ಳಲಿಲ್ಲ. ವರ್ಷವೂ ನನಗೆ ಸಂಬಳದಲ್ಲಿ ಬಡ್ತಿ ಆಗಿದೆ. ಆಮೇಲೆ ಯಜಮಾನರ ಸಹಕಾರ ಸಿಕ್ಕಿದೆ. ಪ್ರತಿಯೊಬ್ಬರೂ ನನಗೆ ಯಕ್ಷಗಾನ ಯಾರು ನನ್ನನ್ನು ಸೋಲಿಸಿದವರಿಲ್ಲ. ಎಲ್ಲೋ ಯೋಚನೆ ಬಂದದ್ದಿಲ್ವಾ? ಯಾಕಂದ್ರೆ ಯಕ್ಷಗಾನದಲ್ಲಿ ಮುಂದುವರಿಸುವುದು ಬೇಡಿತ್ತು ಅಥವಾ ನಾನು ಬೇರೆ ರಂಗದಲ್ಲಿ ಯಾಕೆ ಕೆಲಸ ಮಾಡಬಾರ್ದಿತ್ತು ಅಂತ ಯಾವ ಥರ ಅನಿಸಿದ್ದಿದೆಯಾ? ಇಲ್ಲ, ಹಾಗೆ ಕಾಣಲೇ ಇಲ್ಲ ನನಗೆ. ಯಾಕೆಂದರೆ ಯಕ್ಷಗಾನದಲ್ಲಿ ನನಗೆ ಹೆಸರು ತಂದು ಕೊಟ್ಟಿದೆ. ನಾನು ಇನ್ನೊಂದು ಯಾವುದೇ ಕೆಲಸದಲ್ಲಿ ಇರ್ತಿದ್ರೆ ಅಂಬಾಪ್ರಸಾದ್ ಪಾತಾಳ ಹೇಳುವ ಒಬ್ಬ ಕಲಾವಿದನಾಗಿ ಬಂದ ಕಾರಣವೇ 10 ಮುಖಗಳಿಗೆ ನನ್ನ ಪರಿಚಯ ಆದದ್ದು. ಇಲ್ಲದಿದ್ದರೆ ನಾನು ಯಾರು ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಈ ಯಕ್ಷಗಾನದಲ್ಲಿ ಒಂದು ಲಾಭ ಏನು ಅಂತ ಕೇಳಿದರೆ ಎಷ್ಟೋ ಅಭಿಮಾನಿಗಳಿಗೆ ಪರಿಚಯ ಆಗ್ತದೆ ನಮ್ಮದು. ನಾವು ಚಿರಪರಿಚಿತರಾಗಿ ಉಳಿಯುತ್ತೇವೆ. 10 ಜನರ ಬಾಯಲ್ಲಿ ನಾವು ಓಡಾಡ್ತಾ ಇರ್ತೇವೆ. ಯಕ್ಷಗಾನದಿಂದ ನಾವು ನಿವೃತ್ತಿಗೊಂಡು ನಾವು ಮನೆಯಲ್ಲಿ ಕೂತೇವ, ಮತ್ತೆ ನಮ್ಮನ್ನು ಮಾತ್ರ ಯಾರೂ ಕೇಳುವವರು ಇರುವುದಿಲ್ಲ. ಇದಂತೂ ಸತ್ಯ. ಕಲೆಯಿಂದ ನಾವು ಉಳಿದು ಮನೆಯಲ್ಲಿ ಕೂತೆವು ಅಂತಾದರೆ ನಮ್ಮನ್ನು ಮತ್ತೆ ಕೇಳುವವರಿಲ್ಲ. ಯಕ್ಷಗಾನದ ಯಜಮಾನರು ಎಷ್ಟು ಅಂತ ಹೇಳಿದರೆ ನಾನು ಸುರತ್ಕಲ್ ಮೇಳವನ್ನು ಹೇಳಿಕೊಳ್ಳಲೇಬೇಕು ಆ ಹೊತ್ತಿಗೆ. ಯಾಕಂದರೆ ಸುರತ್ಕಲ್ ಮೇಳದಲ್ಲಿ ನನಗೆ ನಿಜವಾಗಿ ಸಂಬಳ ನಿಗಂಟಾದ್ದು 12,000. ನನ್ನ ವೇಷ ಒಳ್ಳೆಯದು ಅಂತ ಕಂಡ್ರೆ 1,000 ಹೆಚ್ಚಿಗೆ ಕೊಡ್ತೇವೆ ಅಂತ ಹೇಳಿದರು. ನಿಜವಾಗಿ ಆ ವರ್ಷ ನನ್ನ ವೇಷ ಅವರಿಗೆ ಖುಷಿಯಾಗಿ ಅವರು ನಾನು ತಿರುಗಾಟ ಮೇಳ ಬಿಡ್ತೇನೆ ಅಂತ ಗೊತ್ತುಂಟು, ಆದರೂ ನನಗೆ ಅವರು ಒಪ್ಪಿಕೊಂಡ 1,000ವನ್ನು ಮತ್ತೆ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ನಷ್ಟ ಅಂತ ಆಗಲೇ ಇಲ್ಲ. ಯಕ್ಷಗಾನದಲ್ಲಿ ನನಗೆ ಲಾಭವೇ ಆಗಿದೆ. ಆದರೆ ನಾನು ಯಾಕೆ ಲಾಭ ಆಗಿದೆ ಅಂತ ಹೇಳಿದರೆ ನನ್ನ ಯಕ್ಷಗಾನದ ಅಭಿಮಾನಿಗಳಿಂದಲಾಗಿ ನನಗೆ ಸಹಕಾರ ಸಿಕ್ಕಿದೆ. ನಾನೊಂದು ಮನೆ ಮಾಡಿ ಕೂತಿದ್ದೇನೆ, ನಾನೊಂದು ಗಟ್ಟಿಯಾಗಿ ಉಳಿದಿದ್ದೇನೆ, ನಾನೊಬ್ಬ ಕೃಷಿಕನಾಗಿದ್ದೇನೆ ಅಂತ ಆದರೂ ಕೂಡ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಯಕ್ಷಗಾನ. ನಾನು ಯಕ್ಷಗಾನದಲ್ಲಿ ಇಲ್ಲದೇ ಇರ್ತಿದ್ರೆ ಖಂಡಿತ ನನಗೊಂದು ಮನೆ ಆಗ್ತಿರಲಿಲ್ಲ. ನಾನೊಂದು ಮನೆ ಕಟ್ಟಿ ಕೂತದ್ದಿದ್ದರೆ ಅದು ಯಕ್ಷಗಾನದ ಹಣದಿಂದಲೇ, ಅಭಿಮಾನಿಗಳ ಸಹಕಾರದಿಂದಲೇ. ಇದನ್ನು ನಾನು ಖಂಡಿತ ಎಲ್ಲಿಯೂ ಹೇಳಿಕೊಳ್ಳಬಲ್ಲೆ. ಮುಖ್ಯವಾಗಿ ನೀವು ಸ್ತ್ರೀ ಪಾತ್ರಗಳನ್ನು ಮಾಡುವಂತಹ ಉದ್ದೇಶ ಬಂದಾಗ ಹೌದು, ಪಾತಾಳ ವೆಂಕಟರಮಣ ಭಟ್ರು ಅಂದರೆ ನಿಮ್ಮ ತಂದೆಯವರು ಮೇಯ್ನ್ ಆಗಿ ಸ್ತ್ರೀ ಪಾತ್ರದಲ್ಲಿ ಮಿಂಚಿದವರು. ಸೊ ತಂದೆಯವರು ಸ್ತ್ರೀ ಪಾತ್ರವನ್ನು ಮಾಡ್ತಿದ್ರು ಅನ್ನುವಂಥ ಕಾರಣಕ್ಕೋಸ್ಕರನೇ ನೀವು ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರಗಳಲ್ಲಿ ಮಿಂಚಲಿಕ್ಕೆ ಶುರು ಮಾಡಿದ್ದೋ? ಆರಂಭದಲ್ಲಿ ಆದ್ದು ಕತೆ ಹಾಗೆ. ಯಾಕಂದರೆ ನಾನು ಶಾಲಾ ಜೀವನದಲ್ಲಿ ಇರುವಾಗ ನಾನು ಯಕ್ಷಗಾನದಲ್ಲಿ ವೇಷ ಮಾಡಬೇಕು ಅಂತ ಶಾಲೆಯಲ್ಲಿ ಆಯಿತು. ಸ್ಕೂಲ್ ಡೇಗೆ ಒಂದು ಯಕ್ಷಗಾನ. ಆ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರ ಯಾರಿಗೆ ಕೊಡು ಅಂತ ಕೇಳುವಾಗ ಪಾತಾಳದವರ ಮಗ ಅಂಬಾಪ್ರಸಾದ ಇದ್ದಾನೆ, ಅವನಿಗೆ ಕೊಡುವ, ಅವನು ಸ್ತ್ರೀವೇಷವೇ ಅಪ್ಪವೇ ಸ್ತ್ರೀವೇಷ ಮಾಡ್ತಾನಲ್ಲ, ಹಾಗಾಗಿ ಅವನಿಗೂ ಅದನ್ನೇ ಕೊಡುವ ಅಂತ ಹೇಳಿಕೊಂಡು ನನಗೆ ಸ್ತ್ರೀ ಪಾತ್ರವನ್ನೇ ಕೊಟ್ಟರು. ಆರಂಭದಲ್ಲಿ ನಾನು ಇದರಲ್ಲಿ ಗಿರಿಜಾ ಕಲ್ಯಾಣದಲ್ಲಿ ಗಿರಿಜೆಯ ಪಾತ್ರವನ್ನು ಮಾಡಿದವ ನಾನು. ಹಾಗಾಗಿ ನನಗೆ ಗಿರಿಜೆ ಪಾತ್ರ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ತಂದೆಯವರು ಸ್ತ್ರೀವೇಷಧಾರಿಗಳು ಅಂತ ಎಂಬ ಕಾರಣಕ್ಕಾಗಿ ನಾನು ಅದಕ್ಕೆ ಬೇಕಾಗಿ ಅಭ್ಯಾಸ ಮಾಡಲಿಕ್ಕೆ ನಾನು ಏನು ಮಾಡಿದೆ, ಇಲ್ಲಿ ಈ ಅಳಿಕೆ ಶಾಲೆಯಲ್ಲಿ ಸುಬ್ರಾಯ ಮಾಸ್ಟ್ರು ಅಂತ ಇದ್ದರು, ಅಳಿಕೆ ಸುಬ್ರಾಯ ಮಾಸ್ಟ್ರು ಅಂತೇಳಿ, ಅವರ ಹತ್ರ ಹೋಗಿ ನಾನು ಯಕ್ಷಗಾನದ ನಾಟ್ಯ ಅಭ್ಯಾಸ ಮಾಡಿ ಆರಂಭಿಕ ನನ್ನ ನಾಟ್ಯ ಅಭ್ಯಾಸ ಆದ ಅವರ ಕೈಯಲ್ಲಿ. ಆನಂತರ ನಾನು ಕೇಂದ್ರಕ್ಕೆ ಹೋಗ್ಲಿಕ್ಕೆ ಕಾರಣ, ನಾನು ಶಾಲೆಯ ಜೀವನವನ್ನು ಮುಗಿಸಿದ ನಂತರವೇ ಮೇಳಕ್ಕೆ ಹೋಗಬೇಕೆಂಬ ಕಾರಣಕ್ಕೋಸ್ಕರವಾಗಿ ನಾನು ಧರ್ಮಸ್ಥಳಕ್ಕೆ ಕಲಿಯಲಿಕ್ಕೆ ಹೋದ್ದು. ಅಲ್ಲಿಯೂ ಹಾಗೆ ಧರ್ಮಸ್ಥಳದಲ್ಲಿ ನನ್ನನ್ನು ಆರಂಭದಲ್ಲಿ ನನಗೆ ಹಾಗೆ ಅಂತ ಸ್ತ್ರೀವೇಷ ಕೊಡಲಿಲ್ಲ, ಕೊಟ್ಟದ್ದು ನನಗೆ ಪುರುಷ ಪಾತ್ರವನ್ನೇ. ಇದು ಪಟ್ಟಾಭಿಷೇಕ ಪ್ರಸಂಗದಲ್ಲಿ ನನ್ನದು ರಾಮ ಮಾಡಿಸಿದ್ರು ನನ್ನ ಹತ್ರ. ಆನಂತರ ಮತ್ತೆ ಇದರಲ್ಲಿ ಮತ್ತೊಂದು ಪ್ರಸಂಗ, ಇಲ್ಲಿ ಮಳೆಗಾಲದಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ಪ್ರಾಕ್ಟೀಸ್ ಮಾಡಿಸಿ ಕರ್ಕೊಂಡೋಗಿ ಅದರಲ್ಲಿ ಈಶ್ವರನ ಪಾತ್ರವನ್ನು ನನ್ನ ಹತ್ರ ಮಾಡಿಸಿದ್ರು. ಅದು ಹಾಗಾಗಿ ನನಗೆ ಪುರುಷ ಪಾತ್ರವನ್ನು ಕೊಟ್ಟದ್ದು ಹೆಚ್ಚು ಆರಂಭದಲ್ಲಿ. ನಾನು ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆ ಆದ ಹೊತ್ತಿಗೆ ನನ್ನನ್ನು ಸ್ತ್ರೀವೇಷಕ್ಕೆ ಅಂತ ಸೇರಿಸಿದರು. ಅಲ್ಲಿ ನಾನು ಹೇಗೆ ಅಂತ ಹೇಳಿದರೆ ಮುಖ್ಯ ಸ್ತ್ರೀವೇಷ ಕುಣಿಬೇಕು ಆರಂಭದಲ್ಲಿ. ಆ ಮುಖ್ಯ ಸ್ತ್ರೀವೇಷ ಕುಣಿಯುವವನಿಗೆ
ಮತ್ತು ಸಖಿ ಪಾತ್ರ ಮಾಡುವಂಥದ್ದು. ಬಲಗಳೆಲ್ಲ ಅಪರೂಪದಲ್ಲಿ ಸಿಕ್ಕುವುದು ಅಷ್ಟೇ, ಹೆಚ್ಚು ಸ್ತ್ರೀವೇಷವೇ ಸಿಕ್ಕುವಂಥದ್ದು. ಹಾಗಾಗಿ ನಾನು ಸ್ತ್ರೀವೇಷಧಾರಿಯಾಗಿ ಕಾಣಿಸಿಕೊಳ್ಳಲಿಕ್ಕೆ ಅವಕಾಶ ಆಯಿತು. ಸುಂಕದಕಟ್ಟೆ ಮೇಳಕ್ಕೆ ಹೋದಾಗಲೂ ಸ್ತ್ರೀವೇಷವೇ ನನಗೆ ಸಿಕ್ಕಿತು. ಅಲ್ಲಿಯೂ ಹಾಗೆ ಸುಂಕದಕಟ್ಟೆ ಮೇಳದಲ್ಲಿ ನಾನು ಪತಿವ್ರತೆ ವಿಮಲೆ ಅಂತ ಹೇಳುವ ಪ್ರಸಂಗದಲ್ಲಿ ವಿಮಲೆಯ ಪಾತ್ರವನ್ನು ಮಾಡಿ ನಾನು ಆ ಹೊತ್ತಿಗೆ ಒಳ್ಳೆ ಮಿಂಚಿದ್ದೇನೆ. ತುಂಬ ಜನರು ನನ್ನನ್ನು ವಿಮಲೆ ಮಲ್ಪುನಾರು ಅಂತೇಳಿ ಹೇಳ್ತಾ ಇದ್ರು. ಅಂಬಾಪ್ರಸಾದ್ ಪಾತಾಳ ಅಂತ ಹೇಳೋದರ ಬದಲು ವಿಮಲೆ ಮಲ್ಪುನಾರು ಅಂತಲೇ ಹೇಳಿಕೊಂಡಿದ್ದರು. ಆಮೇಲೆ ಪ್ರತಾಪ ಜಯಂತಿ ಅಂತ ಒಂದು ಪ್ರಸಂಗ ಇತ್ತು, ಅದರಲ್ಲಿ ಜಯಂತಿಯ ಪಾತ್ರವನ್ನು ಮಾಡ್ತಾ ಇದ್ದೆ. ಸ್ವರ್ಗದ ಪೊಣ್ಣು ಅಂತಲೂ ಅದನ್ನು ತುಳುವಿನಲ್ಲಿ ಮಾಡ್ತಾ ಇದ್ದೆವು ನಾವು. ಹಾಗೆ ಮಾಡ್ತಾ ಹಾಗೆ ಸ್ತ್ರೀ ಪಾತ್ರಧಾರಿಯಾಗಿ ನಾನು ಹೆಚ್ಚು ಕಾಣಿಸಿಕೊಂಡದ್ದು. ಮತ್ತು ನನ್ನದು ಎಲ್ಲ ಮೇಳಗಳಲ್ಲಿಯೂ ನನ್ನನ್ನು ಆರಂಭದ ಗದ್ರಿ ಮೇಳದಲ್ಲಿ ಮಂಕುಡ ಸಂಜೀವ್ ಶೆಟ್ಟರು ಇದ್ದರು ಮುಖ್ಯ ಸ್ತ್ರೀ ಪಾತ್ರಕ್ಕೆ. ನಾನು ಎಡ ಸ್ತ್ರೀ ಪಾತ್ರಧಾರಿಯಾಗಿ ಅಲ್ಲಿಗೆ ಸೇರಿಕೊಂಡೆ. ಹಾಗೆ ನನ್ನನ್ನು ಹಾಗೆ ಮತ್ತು ಸ್ತ್ರೀವೇಷದಲ್ಲಿ ತೊಡಿಕಾನ ವಿಶ್ವನಾಥ ಗೌಡರು ಇದ್ದರು. ಅದೇ ಸಂದರ್ಭದಲ್ಲಿ ಮಂಕುಡ ಸಂಜೀವ್ ಶೆಟ್ಟರು, ತೊಡಿಕಾನ ವಿಶ್ವನಾಥ ಗೌಡರು, ಅನಂತರ ನನ್ನ ಹೆಸರು ಅಂಬಾಪ್ರಸಾದ್ ಪಾತಾಳ ಅಂತ ಈ ರೀತಿ ಹಾಕಿ ಪ್ಯಾಂಪ್ಲೆಟ್ನಲ್ಲಿ ನಮ್ಮ ಹೆಸರು ಬರ್ತಾಯಿತ್ತು. ಹಾಗೆ ನಾನು ಸ್ತ್ರೀ ಪಾತ್ರಧಾರಿಯಾಗೆ ಕಾಣಿಸಿಕೊಂಡು ಮುಂದೆ ಹೋದ್ದು. ಅದರಲ್ಲಿ ನಾನು ಹೆಚ್ಚು ಹೆಸರನ್ನು ಮಾಡಿದೆ. ಈಗಂತೂ ಹಾಗಲ್ಲ, ಈಗ ಸ್ವಲ್ಪ ಪುರುಷ ಪಾತ್ರವನ್ನು ಮಾಡ್ತಾ ಇದ್ದೇನೆ. ಕೃಷ್ಣ, ರಾಮ, ಈಶ್ವರ ಇಂಥ ಪಾತ್ರಗಳು, ಆಮೇಲೆ ಇದು ಕೈಲಾಸ ಶಾಸ್ತ್ರಿ ಇಂಥ ಪಾತ್ರಗಳನ್ನು ಈಗ ಮಾಡ್ತಾ ಇದ್ದೇನೆ. ನಾನೀಗ ಪುರುಷ ಪಾತ್ರವು ಮಾಡಲಿಕ್ಕೆ ತೊಡಗಿದ್ದೇನೆ. ಯಕ್ಷಗಾನದಲ್ಲಿ ಪುರುಷ ಪಾತ್ರಗಳಿಗೆ ಒಂದು ರೀತಿಯಾದಂಥ ಜಾಸ್ತಿ ಮಹತ್ವ ಇದೆ ಅಂತಲೇ ಹೇಳ್ಬೋದು. ಬಟ್ ಪುರುಷ ಪಾತ್ರಗಳಿಗಿಂತ ಸ್ತ್ರೀ ಪಾತ್ರಗಳಿಗಿರುವಂತಹ ವಿಭಿನ್ನತೆಯ ಬಗ್ಗೆ ಒಂದು ಸ್ವಲ್ಪ ವರ್ಣಿಸ್ಬೋದಾ? ಪುರುಷ ಪಾತ್ರಧಾರಿಗೆ ದೇಹದಾರ್ಢ್ಯತೆ ಜೊತೆಯಲ್ಲಿ ಗಾಂಭೀರ್ಯ, ಸ್ವರಮಾಧುರ್ಯ ಅದು ಆಯಿತು ಅಂತಾದರೆ, ಸ್ತ್ರೀ ವೇಷಧಾರಿಗೆ ದೇಹದ ಸೌಂದರ್ಯ ಬೇಕು, ಜೊತೆಯಲ್ಲಿ ಲಾಲಿತ್ಯ ಬೇಕು, ಲಾಸ್ಯ ಬೇಕು, ಅದನ್ನು ಮತ್ತು ಆಕರ್ಷಣೀಯವಾದಂಥ ಶಾರೀರ ಬೇಕು. ಶರೀರವೂ ಬೇಕು, ಶಾರೀರವೂ ಬೇಕು, ಎರಡೂ ಬೇಕು. ಇದ್ದರೆ ಮಾತ್ರ ಸ್ತ್ರೀವೇಷಧಾರಿ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಇರೋದು. ಮುಖದ ಅಂದಚಂದ, ಅದಕ್ಕೆ ಸರಿಯಾಗಿ ಸ್ವರಭಾರ ಮತ್ತು ಹಾವಭಾವಗಳು, ಇದರಿಂದ ಸ್ತ್ರೀವೇಷಧಾರಿ ಕಾಣಿಸಿಕೊಳ್ಳಿಕ್ಕಾಗ್ತದೆ. ಪುರುಷಧಾರಿ ಶಾರೀರವೂ ಬೇಕು, ಶರೀರವೂ ಬೇಕು. ಶಾರೀರ ಅಂದರೆ ಹೇಗೂ ಗಾಂಭೀರ್ಯದ ಸ್ವರಭಾರ ಪುರುಷಧಾರಿ ಪಾತ್ರಧಾರಿಗೆ ಬೇಕು. ಸ್ತ್ರೀ ಪಾತ್ರಧಾರಿಗೆ ಪುರುಷ ಪಾತ್ರವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಸ್ತ್ರೀವೇಷಧಾರಿ ಅವನು ಅದಕ್ಕೆ ಹೊಂದಿಕೊಂಡಿರ್ತಾನೆ. ಲಾಸ್ಯ ಕ್ರಮದಲ್ಲಿ ಶಾರೀರವನ್ನು ಮಧುರವಾಗಿ ಮಾತಾಡಿ, ಆದ್ದರಿಂದ ಅವನಿಗೆ ಆ ಸ್ವರಭಾರವನ್ನು ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಮಾಡಿದರೆ ಸ್ವರ ಬೀಳ್ತದೆ ಕೆಲವು ಸಲ, ಇಂಥ ಸಂದರ್ಭಗಳಿರ್ತವೆ. ಆದ್ದರಿಂದ ಪುರುಷ ಪಾತ್ರವನ್ನು ಮಾಡುವವನು ಸ್ತ್ರೀವೇಷವನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸ್ತ್ರೀವೇಷ ಮಾಡುವವನಿಗೆ ಪುರುಷ ಪಾತ್ರ ಮಾಡಲಿಕ್ಕೂ ಕಷ್ಟ ಆಗ್ತದೆ. ಈ ರೀತಿಯ ಬದಲಾವಣೆಗಳು ಬೇಕು ದೇಹದಲ್ಲಿ. ಈಗ ಪುರುಷ ಪಾತ್ರ ಮಾಡುವಾಗ ಒಂದು ನಳ, ಹರಿಶ್ಚಂದ್ರ, ಇದು ಸ್ವಲ್ಪ ಭಾವಪೂರ್ಣವಾದ ಪಾತ್ರಗಳು ಮತ್ತು ಮೃದು ಮಧುರವಾದ ಮಾತುಗಳು ಬೇಕಾಗುವುದು. ಅವನಿಗೆ ಈಗ ಅರ್ಜುನನಿಗೆ ಮಾತಾಡಿದ ಹಾಗೆ ಧರ್ಮರಾಯನಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಧರ್ಮರಾಯ ಮೃದು ಸ್ವಭಾವದವನು ಅಂತ ಅವನ ಮಾತುಗಳು. ಅದೇ ಭೀಮನಿಗೆ ಮತ್ತು ಹೆಚ್ಚು, ಅವನು ಸ್ವಲ್ಪ ಬಣ್ಣದ ನಮೂನೆ, ಗಾಂಭೀರ್ಯ, ಗಡುಸು ಪಾತ್ರ ಅಂತ ಬೇಕಾಗ್ತದೆ. ಹಾಗೆ ಪ್ರತಿ ಪಾತ್ರಧಾರಿಗೂ ಪ್ರತಿಯೊಂದು ಪಾತ್ರದಲ್ಲಿಯೂ ಕೂಡ ಬದಲಾವಣೆಗಳು ಇರ್ತದೆ. ಈಗ ಪಾಂಡವರ 5ರಲ್ಲಿ ಕೂಡ ಹಾಗೆ, ಧರ್ಮರಾಯನಾಗಿ ಭೀಮ ಅಲ್ಲ, ಭೀಮನಾಗಿ ಅರ್ಜುನ ಅಲ್ಲ, ಅರ್ಜುನನಾಗಿ ನಕುಲ ಸಹದೇವರು ಅಲ್ಲ. ಅದೇ ದ್ರೌಪದಿಯ ಪಾತ್ರ ಈ 5 ಪಾತ್ರಕ್ಕೆ ಹೊಂದಿಕೆಯಾಗಿ ಹೋಗುವಂಥದ್ದು ಅವರವರ ಇದರಲ್ಲಿ. ಆದರೆ ಹೆಚ್ಚು ದ್ರೌಪದಿಯ ಪಾತ್ರವನ್ನು ಬಳಸಿಕೊಳ್ಳುವುದು ಯಾರು? ಧರ್ಮರಾಯ, ಭೀಮ, ಅರ್ಜುನ. ನಕುಲ ಸಹದೇವರಲ್ಲಿ ಎಲ್ಲಿಯೂ ಸಂಭಾಷಣೆ ಬೆಳೆಸಲಿಕ್ಕೆ ಹೆಚ್ಚು ಇರುವುದೇ ಇಲ್ಲ. ಹಾಗೆ ಹೊಂದಿಕೆ ಅದೆಲ್ಲ. ಈಗ ಈಶ್ವರ ಮತ್ತು ದಾಕ್ಷಾಯಿಣಿ ಪ್ರಸಂಗ, ಇದರಲ್ಲಿ ದಕ್ಷಾಧ್ವರ ಪ್ರಸಂಗದಲ್ಲಿ ಈಶ್ವರನು ಹಾಗೂ ದಾಕ್ಷಾಯಿಣಿಯು, ಈಶ್ವರ ಮಾಡಿದವನಿಗೆ ದಾಕ್ಷಾಯಿಣಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆಂತೆ ದಾಕ್ಷಾಯಿಣಿ ಮಾಡಿದವನಿಗೆ ಈಶ್ವರ ಮಾಡಬಹುದು. ಯಾಕಂದರೆ ಪುರುಷ ಪಾತ್ರಧಾರಿ ಎಲ್ಲರೂ ಸ್ತ್ರೀವೇಷವನ್ನು ಮಾಡಲಿಕ್ಕೆ ಆಗುವವರು ಇರೋದಿಲ್ಲ. ಕೆಲವು ಮಂದಿ ಇರ್ತಾರೆ, ಇಲ್ಲ ಅಂತಲ್ಲ, ಮಾಡಿದವರು ಇದ್ದಾರೆ. ಸ್ತ್ರೀವೇಷವನ್ನು ಮಾಡಿದವರು ಎಲ್ಲರೂ ಪುರುಷ ಪಾತ್ರವನ್ನು ಮಾಡಲಿಕ್ಕೆ ಎಲ್ಲವನ್ನೂ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ. ಕೃಷ್ಣನೋ, ರಾಮನೋ, ಈ ಧರ್ಮರಾಯನೋ ಇಂಥ ಪಾತ್ರಗಳನ್ನು ಎಲ್ಲರೂ ಮಾಡಲಿಕ್ಕೆ ಆಗ್ತದೆ, ಅಥವಾ ಋಷಿ ಪಾತ್ರಗಳನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ. ಹಾಗೆ ಅಂತ ಬಣ್ಣದ ವೇಷಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ಭೀಮ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಕೆಲವು ವ್ಯತ್ಯಾಸಗಳು ಇರ್ತವೆ ಅಂತ ಪ್ರತಿಯೊಂದು. ಸ್ತ್ರೀವೇಷಧಾರಿ ಆದ ಈಗ ನಾನು ಸ್ತ್ರೀವೇಷ ಮಾಡಿಕೊಂಡು ಪುರುಷ ಪಾತ್ರವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಪ್ರಯತ್ನ ಪಟ್ಟದ್ದು ಎಲ್ಲದೂ ಪಾಸಾಗಲಿಲ್ಲ, ಎಲ್ಲದೂ ಒಳ್ಳೆಯದು ಅಂತ ಆಗಲಿಲ್ಲ.
ಈಗ ನಾನು ದಕ್ಷಾಧ್ವರದಲ್ಲಿ ದಾಕ್ಷಾಯಿಣಿಯನ್ನು ಮಾಡಿ ಎಷ್ಟೋ ದಾಕ್ಷಾಯಿಣಿ ಮಾಡಿದ್ದೇನೆ. ಯಾಕೆಂದರೆ ದಾಕ್ಷಾಯಿಣಿ ಅಂತ ಪಾತ್ರ ಖಂಡಿತ ಅದು ಮಾಡಲಿಕ್ಕೆ ಬಹಳ ಕಷ್ಟವುಳ್ಳ ಪಾತ್ರ. ಅದು ದ್ವಂದ್ವ ಮುಖ ಅದಕ್ಕೆ. ಅಂದರೆ ಗಂಡನ ಮೇಲಿನ ಪ್ರೀತಿ, ಅಪ್ಪನ ಮನೆಯ ಪ್ರೇಮಪಾಶ, ಇದನ್ನೆಲ್ಲ ಅಲ್ಲಿ ತೋರಿಸಿಕೊಂಡು ಹೋಗುವಂಥದ್ದು, ಅದೆಲ್ಲ ಬಹಳ ಮಾರ್ಮಿಕವಾದಂಥ ವಿಷಯಗಳದು. ಅದೇ ನಾನು ಅದನ್ನೇ ಕೇಳಬೇಕು ಅಂತ ಮಾಡಿದೆ. ಸ್ತ್ರೀ ಪಾತ್ರವನ್ನ ಮಾಡುವಾಗ ಆ ಒಬ್ಬ ಕಲಾವಿದನಿಗೆ ಪೂರ್ವ ತಯಾರಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಸ್ತ್ರೀಯ ಪಾತ್ರವನ್ನ ಮಾಡುವಾಗ ಆಂಗಿಕ ಅಭಿನಯ ಆಗಿರ್ಬೋದು ಅಥವಾ ಭಾವನೆ ವ್ಯಕ್ತಪಡಿಸುವ ರೀತಿ ಆಗಿರ್ಬೋದು, ಪ್ರತಿಯೊಂದು ಸ್ತ್ರೀ ರೂಪದಲ್ಲೇ ಇರಬೇಕಾಗುತ್ತೆ. ಸೊ ಒಬ್ಬ ಕಲಾವಿದನ ಪೂರ್ವ ತಯಾರಿ, ಸ್ತ್ರೀ ಪಾತ್ರಧಾರಿಯ ಪೂರ್ವ ತಯಾರಿ ಯಾವ ರೀತಿಯಾಗಿರ್ತದೆ ಅಂತ ಹೇಳಿ. ಚೌಕಿಯಲ್ಲಿ ಬಣ್ಣ ಹಾಕುವಲ್ಲಿಂದಲೇ ತಯಾರಾಗಬೇಕಮ್ಮ. ತಾನು ಸ್ತ್ರೀವೇಷ ಮಾಡ್ತೇನೆ, ಆ ಸ್ತ್ರೀವೇಷ ಮಾಡುವಾಗ ತಾನು ಮಾಡುವ ಪಾತ್ರ ಯಾವುದು, ಸ್ತ್ರೀವೇಷ ಅಂತಲ್ಲ, ಸ್ತ್ರೀವೇಷದಲ್ಲಿ ನಾನು ಮಾಡುವ ಪಾತ್ರ ಯಾವುದು. ಇವತ್ತು ಈಗ ದ್ರೌಪದಿ ವಸ್ತ್ರಾಪಹಾರ ಪ್ರಸಂಗ, ಅದಕ್ಕೆ ವಸ್ತ್ರಾಪಹಾರದ ದ್ರೌಪದಿಗೆ ನಾನು ಯಾವ ಆರಂಭದಲ್ಲಿ ಅಲಂಕಾರ ಬೇಕು, ಆಮೇಲೆ ಎಲ್ಲವನ್ನು ತಲೆಯನ್ನು ಕೆದರಿ ಹಾಕಿರಬೇಕು, ಆಮೇಲೆ ಅಲ್ಲಿ ದುಃಖ, ಆಮೇಲೆ ಅಲ್ಲಿ ಹೇಗೆ ಅಂತ ಹೇಳಿದರೆ ಸಭೆಯ ಮಧ್ಯದಲ್ಲಿ ದುಶ್ಯಾಸನ ದ್ರೌಪದಿಯನ್ನು ಎಳೆತಂದು ಹಾಕಿರುವಾಗ 5 ಮಂದಿ ಬಲಾಢ್ಯ ಗಂಡಂದಿರು, ಈ ಕಡೆಯಿಂದ ವಿರೋಧಿಗಳಾದಂಥ ಕೌರವಾದಿಗಳು, ಮಧ್ಯದಲ್ಲಿ ಭೀಷ್ಮಾದಿ ವೃದ್ಧರು, ಇವರ ಮಧ್ಯದಲ್ಲಿ ತನ್ನ ದ್ರೌಪದಿಯ ಇದು ದುಃಖವನ್ನು ತೋಡಿಕೊಳ್ಳುವುದು ಎಲ್ಲರಲ್ಲಿಯೂ ಕೂಡ. ಕೊನೆಗೆ ಎಲ್ಲ ಕೃಷ್ಣ ನೀನೇ ಗತಿ ಅಂತಾನೆ. ಆವಾಗ ಸರ್ವಸ್ವವನ್ನು ಬಿಟ್ಟು ಇವರು ಯಾರೂ ಅಲ್ಲ, ಲೌಕಿಕದಲ್ಲಿ ಇನ್ನು ಯಾರೂ ಇಲ್ಲ ನನ್ನನ್ನು ಕಾಯುವವರು, ಕೃಷ್ಣನೇ ಗತಿ, ದೇವನೇ ಗತಿ ಅಂತ ಆ ಕೈಯನ್ನು ಮೇಲೆ ಮಾಡಿಕೊಂಡು ಆವಾಗ ಹೇಳಿಕೊಳ್ಳು. ಈ ಭಾವಗಳೆಲ್ಲ ಪಾತ್ರಧಾರಿಗೆ ಗೊತ್ತಿರಬೇಕು ಅಂತ. ದಾಕ್ಷಾಯಿಣಿ ಆದರೂ ಅಷ್ಟೇ, ಆರಂಭದಲ್ಲಿ ಗಂಡ ಹೆಂಡತಿ, ಆರಂಭದಲ್ಲಿ ಅವಳು ಒಂದು ಸಂಸಾರದ ಹೆಣ್ಣು ಅವಳು ಅಷ್ಟೇ. ನಾವು ಚಿತ್ರಣ ಮಾಡುವಾಗ ದಕ್ಷಾಧ್ವರದಲ್ಲಿ ಚಿತ್ರಣ ಮಾಡೋದೇ ಹಾಗೆ, ಒಂದು ಸಂಸಾರವನ್ನು ಚಿತ್ರಣ ಮಾಡಿಕೊಂಡು ಹೋಗೋದು. ಗಂಡ ಹೆಂಡತಿ, ಅಪ್ಪ, ಈ ಸಂಬಂಧ, ಇದರಲ್ಲಿ ತನ್ನ ಬಳಸುವಿಕೆ ಹೇಗೆ, ಗಂಡನನ್ನು ಬಿಟ್ಟು ಹೆಂಡತಿಯಾದವಳು ಅಪ್ಪನ ಮನೆಗೆ ಹೋಗುವಂಥ ರೀತಿ, ಅದಕ್ಕೆ ಗಂಡನನ್ನು ಹೇಗೆ ಮನಸ್ಸು ಒಲಿಸಿಕೊಳ್ಳುವುದು, ತನಗೆ ಈಗ ಒಂದು ಹೋಗಬೇಕು ಅಪ್ಪನ ಮನೆಗೆ ಅಂತ ಹೇಳುವ ಆ ಬಯಕೆಯನ್ನು ಗಂಡನಲ್ಲಿ ಹೇಳಿ ಮನಸ್ಸನ್ನು ಒಲಿಸಿಕೊಂಡವಳು ಹೊರಡುವ ರೀತಿ. ನಿಜವಾಗಿ ಗಂಡನಿಗೆ ಮನಸ್ಸಿಲ್ಲ ಅಂತಲ್ಲ, ಗಂಡನಿಗೆ ಯಾಕೆ ಮನಸ್ಸಿಲ್ಲ, ಗಂಡನಿಗೆ ಆ ಮಾವನಿಂದ ಅಂದರೆ ಹೆಂಡತಿಯ ಅಪ್ಪನಿಂದ ಏನು ಅನ್ಯಾಯ ಆಗಿದೆ ಅಂತ ಗೊತ್ತಿದ್ದು ಖಂಡಿತ ಹೆಂಡತಿ ಆದವಳಿಗೆ ಅಪಮಾನ ಆಗ್ತದೆ ಅಲ್ಲಿ ಹೋದಲ್ಲಿ ಅನ್ನೋದು ಶಿವನಿಗೆ ಗೊತ್ತಿದೆ. ಗೊತ್ತಿದ್ದುಕೊಂಡು ನೀನು ಹೋಗೋದು ಬೇಡ ಅಂತ ಹೇಳೋದು. ಆದರೆ ಇವಳು ಆವಾಗ ಏನಾಗ್ತಾಳೆ ಅಂತಂದರೆ ಲೌಕಿಕ ಒಂದು ತಾನು ಸಾಮಾನ್ಯ ಹೆಣ್ಣಾಗಿಯೇ ಯೋಚನೆ ಮಾಡ್ತಾಳೆ ಅವಳು. ಶಿವನ ಅರಸಿಯಾಗಿ ಅಲ್ಲ, ತಾನು ಅಪ್ಪನಿಗೆ ಮಗಳು, ನಾನು ಅಪ್ಪನ ಮನೆಗೆ ಹೋಗಬೇಕು, ಆ ಸಂಬಂಧವನ್ನು ಬಳಸಿಕೊಳ್ಳಬೇಕು ಅಂತೇಳಿ ಅವಳು ಹೋಗುವುದು. ಅಲ್ಲಿ ಹೋಗಿ ಅಪಮಾನಿತಳಾಗ್ತಾಳೆ. ಶಿವನಿಗೆ ಇಲ್ಲದಂಥ ಸ್ಥಾನದಲ್ಲಿ ನನಗೆ ಇನ್ನಿಲ್ಲ ಅಂತ ಅವಳು ಶಿವಪದವನ್ನು ಸೇರಿಕೊಳ್ಳೋದಲ್ಲಿ. ಅಲ್ಲಿ ಮಾತ್ರ ಆ 3-4 ಪದ್ಯಗಳು ಉಂಟಲ್ಲ, ಅದು ನಿಜವಾಗಿ ಒಂದಕ್ಕಿಂತ ಒಂದು ಬಿಗಿ ಆಗ್ತಾ ಹೋಗೋದು. ಕೊನೆಗೆ ರೌದ್ರ ರೂಪವನ್ನು ತಾಳಿ ಅವಳು ದೇಹವನ್ನು ದಹಿಸಿಕೊಳ್ಳೋದು ಶಿವೈಕ್ಯ ಆಗೋದಲ್ಲಿ ಅಂತ. ಆ ಪಾತ್ರವನ್ನು ಚಿತ್ರಿಸಲಿಕ್ಕೆ ತುಂಬ ಕಷ್ಟ ಉಂಟು. ದಕ್ಷಾಧ್ವರದ ದಾಕ್ಷಾಯಿಣಿ ಆದರೂ ಅಷ್ಟೇ, ಯಾವ ಪಾತ್ರ ಆದರೂ ಅಷ್ಟೇ, ಪ್ರಸಂಗದಲ್ಲಿ ಬರುವ ಪಾತ್ರಗಳೆಲ್ಲದೂ ಕೂಡ ಅವನು ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಪಾತ್ರ ಏನು, ಪಾತ್ರಕ್ಕೂ ಆ ಮುಂದಿನ ಎದುರು ಪಾತ್ರಕ್ಕೂ ಇರುವ ಸಂಬಂಧ ಏನು, ಇದನ್ನು ತಿಳ್ಕೊಂಡು ಅಭಿನಯಿಸಿಕೊಂಡು ಅದರಲ್ಲಿ ತಲ್ಲೀನತೆ ಆಗಬೇಕು. ಆ ಪಾತ್ರದ ಪದ್ಯಗಳನ್ನು ಓದಿಕೊಳ್ಳಬೇಕು, ಪದ್ಯದಲ್ಲಿರುವಂಥ ಅರ್ಥಗಳನ್ನು. ಈಗ ನಾನು ಅರ್ಥ ಹೇಳ್ತೇನೆ ಅಂತ ಅಷ್ಟೇ ಹೊರತು ನಿಜವಾಗಿ ಆದರೆ ನಾನು ದೊಡ್ಡ ಅರ್ಥಧಾರಿಯೇ ಅಲ್ಲ. ನಾನು ಪದ್ಯದ ಅರ್ಥವನ್ನಷ್ಟನ್ನು ಮಾತ್ರ ಹೇಳಿಕೊಂಡು ಹೋದ್ದು ಇಷ್ಟರವರೆಗೂ ಅಷ್ಟೇ ನಾನು. ಆದರೆ ನಾನು ಭಾವಪೂರ್ಣವಾಗಿ ಅದರಲ್ಲಿ ತಲ್ಲೀನತೆಯಿಂದ ಮಾಡ್ತಾ ಇದ್ದೆ. ಈ ಭಾವನೆ ಜನರನ್ನು ಮುಟ್ಟಿತು ಅಷ್ಟೇ. ಪ್ರತಿ ಪ್ರಸಂಗದಲ್ಲಿ ಬದ್ಧ ಪದ್ಯಗಳಲ್ಲಿ ಪಾತ್ರಗಳಲ್ಲಿ ಕೂಡ ಹಾಗೆ. ನಾನು ದುಃಖದ ಪಾತ್ರ ಅಂದರೆ ನನಗೆ ಮತ್ತೆ ಅತೀ ಪ್ರೀತಿಯ ಪಾತ್ರಗಳು. ದಕ್ಷಾಧ್ವರದ ದಾಕ್ಷಾಯಿಣಿ ಆಗಲಿ, ಅಥವಾ ಸೀತೆ ಆಗಲಿ, ಅಥವಾ ಸುಭದ್ರೆ ಆಗಲಿ, ಅಥವಾ ದಮಯಂತಿ ಆಗಲಿ, ಚಂದ್ರಮತಿ ಆಗಲಿ, ಇಂಥ ದುಃಖ ಪಾತ್ರಗಳು ಅಂದರೆ ನನಗೆ ಬಹಳ ಪ್ರೀತಿಯ ಪಾತ್ರಗಳು. ನಾನು ಅದನ್ನು ಮಾಡಿದಾಗ ನಾನು ತುಂಬ ಸಹಜತೆ ಬಂದೇ ಬರ್ತದೆ. ಕೂಡಲೇ ಕಣ್ಣೀರು ಹಾಕುವಂಥ ಪಾತ್ರಗಳು ಅಂದರೆ ನನಗೆ ಭಾಳ ಇಷ್ಟ.